ಹಲೋ ಹಾಲ್, ಎಲ್ಲರೂ ಹೆಂಗಿದ್ದೀರಾ? ನಾನು ಸೂಪರ್ ಆಗಿದ್ದೇನೆ. ಇದು ಬಂದ ನನ್ನ ಆಫ್ಟರ್ನೂನ್ ರೋಟೀನ್ ಆಗಿರುತ್ತೆ. ರೋಟೀನ್ ಅಂದರೆ ರೆಗ್ಯುಲರಾಗಿ ಇದೇ ಇರುತ್ತೆ ಅಂತೇನಿಲ್ಲ, ಆಲ್ಮೋಸ್ಟ್ ಸಿಮಿಲರ್ ಆಗಿದೆ ಇರುತ್ತೆ. ಲಂಚ್ನ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಲಂಚ್ ನನಗೂ ಮತ್ತು ಅಜ್ಜಿಗೆ ಅಷ್ಟೇ ಬೇಕಾಗಿರೋದು. ಸೊ ಜಸ್ಟ್ ರೈಸು ಮತ್ತು ಸಾಂಬಾರು ಮಾಡ್ಕೊತಾ ಇದ್ದೇನೆ. ಸಾಂಬಾರು ಅಂದರೆ ನಾಟ್ ಎಕ್ಸಾಕ್ಟ್ ಸಾಂಬಾರು, ಹೆಸರು ಕಾಳು ಹಾಕಿ ಒಂದು ಸ್ವಲ್ಪ ಕರಿ ಥರ ಮಾಡ್ಕೊತಾ ಇದ್ದಾನೆ. ಇದು ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೆ, ಇವನ್ ದೋಸೆಗೆ ಸಹ ಚೆನ್ನಾಗಿರುತ್ತೆ. ಇದಕ್ಕೆ ಟೊಮಟೊ, ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ಮ್ಯಾಶ್ ಮಾಡಾಕ್ತಾ ಇದ್ದೇನೆ ನಾನು. ಹೇಗೆ ಅಂತ ಹೇಳಿದ್ರೆ ನಾನೇ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡ್ತಾಯಿರೋ ರೆಸಿಪಿ, ಬಟ್ ಚೆನ್ನಾಗಿರುತ್ತೆ. ಇದಕ್ಕೆ ಆಲೂಗಡ್ಡೆನೂ ತೊಗೊತೇನೆ. ನಾನು ಸ್ವಲ್ಪ ಪಾಲಕ್ ಸೊಪ್ಪು ಅದನ್ನು ಹಾಕ್ತಾಯಿದ್ದೇನೆ. ಇಲ್ಲಿ ಚಾಪಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ. ಆ್ಯಂಡ್ ಇವತ್ತು ನಾನು ರೋಟೀನ್ ಎಷ್ಟು ಇಂಪಾರ್ಟೆಂಟು, ಅದೇ ಏನೆಲ್ಲ ಚೇಂಜಸ್ ತರುತ್ತೆ ನಮ್ಮ ಲೈಫಲ್ಲಿ ಅನ್ನೋದನ್ನು ಒಂದು ಸ್ವಲ್ಪ ನಾನು ತಿಳ್ಕೊಂಡಿರೋದನ್ನು ಹೇಳ್ತೇನೆ. ಎಲ್ಲರದ್ದು ರೋಟೀನ್ ಅನ್ನೋದು ಇದ್ದೇ ಇರುತ್ತೆ, ಬಟ್ ಕೆಲವರು ಒಂದು ಸ್ವಲ್ಪ ಪರ್ಟಿಕ್ಯುಲರ್ ಇಷ್ಟು ಮಾತ್ರ ಮಾಡಿದ್ರೆ ಸಾಕು ಅಂತ, ಅನ್ಪ್ಲ್ಯಾನ್ಡಾಗಿ ರೋಟೀನ್ ಇರೋವ್ರದ್ದು ಸ್ವಲ್ಪನೇ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ರೆಗ್ಯುಲರಾಗಿ ಇಷ್ಟು ಈ ಕೆಲಸ ಮಾಡಲೇಬೇಕು, ಇಷ್ಟಕ್ಕಿಷ್ಟು ಫಿಕ್ಸ್ ಆಗಿರಬೇಕು ಅಂತ ಟೈಮ್ ಫಿಕ್ಸ್ ಮಾಡ್ಕೊಳ್ಳೋರ್ದು ತುಂಬಾ ಕೆಲಸ ನಡೆದಿರುತ್ತೆ. ಟಾಸ್ಕ್ ಎಲ್ಲ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಆಲ್ಮೋಸ್ಟ್. ಸೊ ರೋಟೀನು ಇಷ್ಟೆಲ್ಲ ಕೆಲಸ ಕೊಡುತ್ತೆ, ಆ್ಯಂಡ್ ಇಷ್ಟೆಲ್ಲ ಕೆಲಸಗಳನ್ನ ನಡೆಸ್ಕೊಡುತ್ತೆ ನಮಗೆ. ಸ್ವಲ್ಪ ಎಕ್ಸ್ಟ್ರಾ ಫೋಕಸ್ ಕೊಟ್ಟರೆ ರೋಟೀನ್ ಮೇಲೆ ತುಂಬಾ ಪ್ರೊಡಕ್ಟಿವ್ ಆಗಿರುತ್ತೆ ನಮ್ಮ ಡೇ. ಈವನ್ ಕೆಲವು ಸ್ಟಡೀಸ್ ಹೇಳುತ್ತೆ ರೋಟೀನ್ ಫಾಲೋ ಮಾಡೋದ್ರಿಂದ ಸ್ಟ್ರೆಸ್ಸು, ಆ್ಯಂಗ್ಸೈಟಿನೂ ಕಡಿಮೆ ಮಾಡ್ಬೋದು ಅಂತ. ಅದು ಅವ್ರು ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಇಟ್ಕೊಂಡು ಹೇಳಿದ್ದಾರೆ. ಅದೇನು ಅನ್ನೋದು ಮುಂಚೆ ತಿಳಿಸ್ಕೊಡ್ತೇನೆ, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ನಮ್ಮ ರೋಟೀನ್ನ ಹೇಗೆ ಇಟ್ಕೋಬೇಕು ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಇಂಥ ಕೆಲಸಕ್ಕೆ ಇಷ್ಟು ಟೈಮು ಅಂತ ಇಟ್ಕೋಬೇಕು. ಲೈಕ್ ಮನೆ ಕೆಲಸ ಮಾಡೋದಕ್ಕೆ ಎಷ್ಟು ಟೈಮು, ಎಕ್ಸಸೈಸಸ್ ಎಷ್ಟು ಟೈಮು, ಮೀಲ್ ಪ್ರೆಪ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟೈಮು, ಆ್ಯಂಡ್ ಕ್ಲೀನಿಂಗ್ಗೆ, ಡಸ್ಟಿಂಗ್ಗೆ ಏನೇ ಆಗಿದ್ರಿ ನಾವು ಏನು ಕೆಲಸ ಮಾಡ್ತಾಯಿದ್ರು ಅದನ್ನೆಲ್ಲ ಇಷ್ಟು ಟೈಮ್ ಅಂತ ಇಟ್ಕೊಳ್ಳಿ. ಡೈಲಿ ಕ್ಲೀನಿಂಗ್ ಮಾಡಬೇಕಾಗಿಲ್ಲ. ಡೈಲಿ ಯಾವುದೋ ಒಂದು ಸಣ್ಣ ಒಂದು ಸೆಕ್ಷನ್ ಕ್ಲೀನ್ ಮಾಡ್ಕೊಂಡ್ರೂ ಫೈನ್. ಇಲ್ಲ ಸ್ಟೂಡೆಂಟ್ಸ್ ಆಗಿದ್ದರೆ ಡೈಲಿ ಏನು 24 hours ಒಂದು 18 hours ಒಂದೇ ಸಬ್ಜೆಕ್ಟ್ ಓದಬೇಕು ಅಂತಿಲ್ಲ, 12 hours ಒಂದೇ ಸಬ್ಜೆಕ್ಟ್ ಓದಬೇಕು ಅಂತಿಲ್ಲ. 1 hour 2 hours ಒಂದೊಂದು ಸಬ್ಜೆಕ್ಟ್ ಓದಿದ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಲೈಕ್ ಮೈಂಡ್ ಶಿಫ್ಟ್ ಆಗ್ತಾ ಇರುತ್ತೆ ಬೇರೆ ಕಡೆಗೆ. ಸೊ ಅದು ತುಂಬ ಬೇಗನೂ ಗ್ರಾಸ್ಪ್ ಆಗುತ್ತೆ, ಕ್ರಿಯೇಟಿವ್ ಆಗಿ ಇರುತ್ತೆ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಬ್ರೈನು. ಬ್ರೈನ್ ಶಿಫ್ಟ್ ಆಗ್ತಾ ಇದ್ದರೆ, ಆ್ಯಕ್ಟಿವಿಟಿ ಶಿಫ್ಟ್ ಆಗ್ತಾ ಇದ್ದರೆ ಬ್ರೈನ್ ತುಂಬ ಆ್ಯಕ್ಟಿವಾಗಿ ಕೆಲಸ ಮಾಡುತ್ತೆ. ಒಂದೇ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಹೆಚ್ಚಾಗಿ ಮಾಡೋಕ್ಕಾಗಲ್ಲ ನಾವು. ಸೊ ಶಿಫ್ಟ್ ಮಾಡ್ಕೊತಾ ಹೋಗಬೇಕು, ಬೇರೆ ಬೇರೆ ಕೆಲಸ ಮಾಡ್ತಾ ಇರಬೇಕು. ನಾವು ಕಂಟಿನ್ಯೂಸ್ ಆಗಿ ಒಂದೇ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ರೂಟೀನ್ ಹೇಗಿರಬೇಕು ಅಂದರೆ ಎಲ್ಲದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಕೆಲಸದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಇರಬೇಕು. ನಮ್ಮ ಪರ್ಸ್ನಲ್ ಕೇರ್ಗೆ ಈಕ್ವಲ್ ಇಂಪಾರ್ಟೆನ್ಸ್, ಲೈಕ್ ಎಕ್ಸಸೈಸ್ಗೆ ಎಲ್ಲ, ಮತ್ತು ಫೈನಾನ್ಷಿಯಲ್ ಇದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಬಿಲ್ ಪೇಮೆಂಟು ಇಲ್ಲ ಯಾವುದನ್ನ ಅಮೌಂಟ್ ಬರಬೇಕಾಗಿದ್ರೆ ಅದರ ಫಾಲೋ ಅಪ್ ಮಾಡೋದು, ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಇರಲೇಬೇಕು. ಒನ್ಸ್ ನಾವು ಇದನ್ನು ರೋಟೀನ್ನ ಒಂದು ಪರ್ಟಿಕ್ಯುಲರ್ ಇಷ್ಟು ಡೇಸ್ ಅಂತ ಫಾಲೋ ಮಾಡ್ತಾಯಿದ್ರೆ ಅದು ಪ್ರಾಕ್ಟೀಸ್ ಆಗಿ ನಾರ್ಮಲ್ ರೋಟೀನ್ ಆಗೋಗುತ್ತೆ. ಸೊ ಆ ನಾರ್ಮಲ್ ರೋಟೀನ್ ಹೇಗೆ ಇರುತ್ತೆ ಅಂದರೆ ನೆಕ್ಸ್ಟ್ ಅದನ್ನು ಚೇಂಜ್ ಮಾಡಬೇಕು ಅಂದರೆ ಅದು ಹ್ಯಾಬಿಟ್ ಆಗೋಗಿರುತ್ತೆ. ಒಂದು 21 days ಕಂಟಿನ್ಯೂಸ್ ಆಗಿ ಒಂದೇ ಕೆಲಸ ಮಾಡಿದ್ರೆ ಅದು ಹೇಗೆ ಪ್ರಾಕ್ಟೀಸ್ ಆಗುತ್ತೋ ನಮಗೆ ಅದನ್ನು ಬಿಡೋಕ್ಕಾಗಲ್ಲ. ಅದೇ ಥರ ಈ ರೂಟೀನ್ ಅನ್ನೋದನ್ನು ಪ್ರಾಕ್ಟೀಸ್ ಆಗೋಗುತ್ತೆ. ಪ್ರಾಕ್ಟೀಸ್ ಆಗಿ ಅದು ಹಾಬಿ ಥರ ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ಅಷ್ಟು ಈಸಿಯಾಗಿ ನಾವು ಬಿಟ್ಕೊಡಲ್ಲ. ಮೇಜರ್ ಲೈಫ್ ಚೇಂಜಸ್ ಆಗೋವರೆಗೂ ಅದು ಬಿಟ್ಟು ಹೋಗಲ್ಲ ನಮ್ಮನ್ನು. ಸೊ ಅದೇ ರೋಟೀನ್ನ ಫಾಲೋ ಮಾಡ್ತೇವೆ. ಅದು ಆಟೋಮೆಟಿಕ್ಕಾಗಿ ನೆನಪಾಗ್ತಾ ಇರುತ್ತೆ, ನೆಕ್ಸ್ಟ್ ಈ ಕೆಲಸ ಆ ಥರ. ಬ್ಯಾಕ್ ಟು ದಿ ರೆಸಿಪಿ. ಇಲ್ಲಿ ನಾನು ಒಗ್ಗರಣೆ ಹಾಕ್ಕೊಂಡೆ. ಫಸ್ಟು ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಒಂದು ಸ್ವಲ್ಪ ಜೀರಿಗೆ ಹಾಕಿದೆ, ಮತ್ತು ಆನಿಯನು, ಟೊಮೊಟೊಸು, ಆಲೂಗಡ್ಡೆ ಹಾಕಿ, ಮತ್ತು ಕರಿಬೇವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ, ರೋಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಸೊಪ್ಪಿತ್ತಂತೆಲ್ಲ ಅದು ಹಾಕ್ಕೊಂಡು ಹೆಸರು ಕಾಳು ಹಾಕ್ಕೊಂಡೆ. ಆ್ಯಂಡ್ ಇಲ್ಲಿ ಮಿಕ್ಸಿಗೆ ಅಂತ ನಾನು ಟೊಮಟೊನು ಮತ್ತು ಈರುಳ್ಳಿ ಹಾಕಿದ್ದೀನಿ. ಅದು ಗ್ರೈಂಡ್ ಮಾಡಿಕೊಂಡು ಮತ್ತು ಅದಕ್ಕೆ ಒಗ್ಗರಣೆ ಹೆಸರು ಕಾಳೆಲ್ಲ ಹಾಕಿದ್ಮೇಲೆ
ಮಿಕ್ಸಿಗೆ ಹಾಕಿ ಆ ಮಿಶ್ರಣ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡೆ. ಸಾಂಬಾರಂತೂ ರೆಡಿ ಆಯಿತು. ಆ್ಯಂಡ್ ಉಪ್ಪು, ಖಾರ, ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿದ್ದೇನೆ, ಅರಿಶಿನೂ ಹಾಕಿದ್ದೇನೆ. ಆ್ಯಂಡ್ ಇದಂತೂ ತುಂಬ ಕಂಫರ್ಟಿಂಗ್ ಫುಡ್ ಅಂತಲೇ ಇರುತ್ತೆ ನನಗೆ. ನೀವು ಟ್ರೈ ಮಾಡ್ಬೋದು. ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸ್ಕೊಡಿ. ಆ್ಯಂಡ್ ಇದಾಗಿರುತ್ತೆ ನನ್ನ ಆಫ್ಟರ್ನೂನ್ ಲಂಚ್. ಸೈಡಲ್ಲಿ ಮಜ್ಜಿಗೆನೇ ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ವಾಟರ್ ಮೆಲನ್. ಆ್ಯಂಡ್ ವಾಟರ್ ಮೆಲನ್ ಅಂತೂ ಸೀಸನ್ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾನು ನೆಕ್ಸ್ಟು ಬಟ್ಟೆ ಫೋಲ್ಡ್ ಮಾಡ್ತಾ, ಡ್ರೈ ಆಗಿರೋ ಬಟ್ಟೆ ಫೋಲ್ಡ್ ಮಾಡ್ತಾ ಅದಾಗೆ ಒಂದು ಸ್ವಲ್ಪ ಪೊಯಮ್ ಇತ್ತು ಹೇಳ್ಕೊಡೋದು, ಅದನ್ನು ಹೇಳ್ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಬ್ಯಾಕ್ ಟು ದ ಟಾಪಿಕ್, ರೋಟೀನ್ ಬಗ್ಗೆ. ರೋಟೀನ್ನ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ಒಂದು ಹತ್ರ ಕೂತ್ಕೊಳ್ಳಿ, ಜಸ್ಟ್ ಒಂದು ಪೇಪರ್ ಎತ್ಕೊಳ್ಳಿ, ಪೇಪರ್ ಪೆನ್ ಎತ್ಕೊಂಡು ಏನೇನೆಲ್ಲ ಥಿಂಗ್ಸ್ ಮಾಡಬೇಕು ಅಂತ ನೀವು ಅಂದ್ಕೊತೀರೋ ದಿನ ಎಲ್ಲ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡೋ ಟೈಮಲ್ಲಿ ನೀವು ಒಂದು ದಿನ ಅಂತ ಫೋಕಸ್ ಮಾಡಿದಾಗ ಒಂದು ವೀಕಲ್ಲಿ ಎಷ್ಟು ಏನೆಲ್ಲ ಮಾಡ್ತೀರೋ ಅದನ್ನೆಲ್ಲ ಮಾಡಬೇಕು ಅಂದ್ಕೊಂಡಿರ್ತೀರೋ ಅದನ್ನೆಲ್ಲ ಒಂದು ಪೇಪರ್ಗೆ ಹಾಕಿ, ಅದರಲ್ಲಿ ಡೈಲಿ ದಿನ ಮೇನ್ ಇದು ಮಾಡಲೇಬೇಕು, ರಿಪಿಟೇಟರ್ ಡೈಲಿ ಮಾಡ್ತಾನೆ ಇರ್ತೀವಿ ಅಂತ ಇರಲ್ಲ. ಅದು ಜಸ್ಟ್ ಡೈಲಿ ರೋಟೀನ್ಗೆ ಬಂದುಬಿಡುತ್ತೆ. ಆ್ಯಂಡ್ ಕೆಲವು ಈ ಥರ ಬಿಲ್ ಪೇಮೆಂಟು ಅದೆಲ್ಲ ಮಂತ್ ಎಂಡಿಗೆ ಮಾಡ್ಕೊತೇವೆ, ಇಲ್ಲ ಮಂತ್ ಎಂಡ್ ಇಲ್ಲ ಮಂತ್ ಸ್ಟಾರ್ಟಿಂಗೆಲ್ಲ ನಡೆಯುತ್ತೆ. ಸೊ ಅದ್ರ ಬಗ್ಗೆನೂ ಫೋಕಸ್ ಮಾಡಿ, ಅದು ಯಾವಾಗ ಮಾಡಬೇಕು ಅಂತ. ಆ್ಯಂಡ್ ಒಂದು ಬುಕ್ ಎತ್ಕೊಂಡು ಬರ್ಕೊಬಿಡಿ, ಡೇಟ್ಸ್ ಹಾಕ್ಕೊಂಡು ಬರ್ಕೊಂಬಿಡಿ, ಅದನ್ನು ಹಿಂಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಎಷ್ಟು ಇದು ಬೇಕಾಗಿಲ್ಲ, ನಾವು ಎಷ್ಟೋ ಬರ್ಕೊಂಡಿರ್ತೀವಿ ನಾವು, ಅದನ್ನು ಕಟ್ ಮಾಡಿಬಿಡಿ, ಬೇಕಾಗಿಲ್ಲ ಅದು ಅನ್ವಾಂಟೆಡ್ ಥಿಂಗ್ಸು ಅನಿಸುತ್ತೆ. ನಿಮಗೇನೋ ಟೈಮ್ ಸಿಕ್ಕಿದೆ ಅಂತ ಹೇಳಿದಾಗ ಮಾತ್ರ ಅದನ್ನು ಮಾಡ್ಕೊಳ್ಳಿ. ಇಲ್ಲ ಅದರಿಂದ ಏನು ಪ್ರಯೋಜನ ಇಲ್ಲ, ನನ್ನದೇನು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗಲ್ಲ, ಅದರಿಂದ ಏನು ಬರಲ್ಲ ಅಂದರೆ ಜಸ್ಟ್ ಅವಾಯ್ಡ್ ಇಟ್ ಈಸ್ ಅ ಬೆಸ್ಟ್ ವೇ ಅಂತಲೇ ಹೇಳ್ಬೋದು. ಆ್ಯಂಡ್ ನಮಗಿರೋ ಟೈಮಲ್ಲಿ ಎಷ್ಟು ಪ್ರೊಡಕ್ಟಿವ್ ಆಗಿದ್ದು, ಎಷ್ಟು ನಮ್ಮ ಅಪ್ಗ್ರೇಡೇಷನ್ಗೆ ಹೆಲ್ಪ್ ಆಗುತ್ತೋ ಅದನ್ನು ಮಾತ್ರ ಮಾಡೋದು ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಲೈಫಲ್ಲಿ ಅನ್ನೋದು ನನ್ನ ಅನಿಸಿಕೆ. ಆ್ಯಂಡ್ ಇಲ್ಲಿ ನಾನು ಈವ್ನಿಂಗ್ ಟೀ ಜೊತೆ ಒಂದು ಸ್ವಲ್ಪ ತಿಂದೆ, ಸ್ವೀಟ್ ಬನ್. ನೆಕ್ಸ್ಟು ದೋಸೆಗೆ ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಆ್ಯಂಡ್ ಈ ರೋಟೀನಲ್ಲಿ ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಹೇಗೆ ಕಡಿಮೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಅದೇ ಹೇಗೆ ಅಂದರೆ ಅದಕ್ಕೆ ಅಂತಲೇ ಒಂದು ಪರ್ಟಿಕ್ಯುಲರ್ ಟೈಮ್ ಇಟ್ಕೊಂಡು ಆ ಟೈಮಲ್ಲಿ ಮಾತ್ರ ಆ ಟಾಪಿಕ್ ಯಾವುದು ನಿಮಗೆ ವರಿ ಕೊಡ್ತಾಯಿದೆ, ಆ ಟಾಪಿಕ್ ಬಗ್ಗೆ ಪ್ರಾಬ್ಲಮ್ಸ್ ಇದೆ, ಆ ಟಾಪಿಕ್ ಅವಾಗ ಆ ಟೈಮಲ್ಲಿ ಮಾತ್ರ ಫೋಕಸ್ ಮಾಡೋದ್ರಿಂದ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ, ಆ್ಯಂಗ್ಸೈಟಿನೂ ಕಡಿಮೆ ಆಗುತ್ತೆ. ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಅದೆಲ್ಲ ಇರಲ್ಲ. ಸೊ ಇದು ಹೆಲ್ಪ್ ಆಗುತ್ತೆ. ಯಾರಿಗಾದ್ರೂ ಆ್ಯಂಗ್ಸೈಟಿ ಸ್ಟ್ರೆಸ್ಸು ಇದೆ, ಇದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್